ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಬಿಗ್ ಅಪ್ಡೇಟ್ಸನ್ನು ಕೊಡ್ತೀನಿ. ಒಂದು KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈಗಾಗಲೇ ಯಾರೆಲ್ಲ ಫೀಸನ್ನು ಪೇ ಮಾಡಿದ್ರೆ ನೀವೇನೆಲ್ಲ ಚೆಕ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಕನ್ಫರ್ಮೇಷನ್ ಸ್ಲಿಪ್ ಬಗ್ಗೆ ಕೇಳ್ತಿದ್ರಿ. ಕನ್ಫರ್ಮೇಷನ್ ಸ್ಲಿಪ್ ಯಾರಿಗೆಲ್ಲ ಸಿಗುತ್ತೆ, ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದವ್ರಿಗೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಿದ್ರೆ ಒಳ್ಳೆ ರೀಚ್ ಆದರೆ ಬರ್ತಿದೆ. ಲೈಕ್ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೋತಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KA ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ, ಇದನ್ನು ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಸ್ಟೂಡೆಂಟ್ಸು, ನೀವು ಯಾರಾದರೆ ಚಾಯ್ಸ್ ಎಂಟ್ರಿಯನ್ನು ಮಾಡಿಲ್ವೋ, ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ನಿಮಗೆ ಬಂದುಬಿಟ್ಟು ಇಲ್ಲಿ ಎಲ್ಲಿಯವರೆಗೂ ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಅಂತಂದರೆ 3ನೇ ತಾರೀಕು ರಾತ್ರಿ 11:30ವರೆಗೂ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಅಂದರೆ ನಿಮಗೆ ನಾಳೆವರೆಗೂ ಒಂದು ಎಕ್ಸ್ಟೆಂಡ್ ಮಾಡಿರುವಂಥದ್ದು 3ನೇ ತಾರೀಕು. ಇಲ್ಲಿ ನೋಡಿ, ಆ್ಯಂಡ್ ಬ್ರಾಕೆಟಲ್ಲಿ ಕೊಟ್ಟಿರುವಂಥದ್ದು ವಿಸ್ತರಿಸಲಾಗುವುದಿಲ್ಲ ಅಂತ ಹೇಳಿಬಿಟ್ಟು, ಅಂದರೆ ಫರ್ದರ್ ಯಾವುದೇ ಥರದ ಎಕ್ಸ್ಟೆಂಡ್ ಆದರೆ ಇರೋದಿಲ್ಲ. ಇದೇ ಬಂದುಬಿಟ್ಟು ಲಾಸ್ಟ್ ಚಾನ್ಸ್ ಆದರೆ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀರಾ ಅಂತ ಅಂದರೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಚಾಯ್ಸ್ ಎಂಟ್ರಿ ಬಗ್ಗೆ. ಪ್ರತಿಯೊಂದು ಚಾಯ್ಸ್ ಅಂದ್ರೂ ನೀಟಾಗಿ ತಿಳ್ಕೊಂಡು ಮತ್ತೆ ಚಾಯ್ಸ್ ಎಂಟ್ರಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಯಾಕಂತ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೆ ಈಗ ನೀವೇನೊಂದು ಚಾಯ್ಸ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ತುಂಬ ಮೇಜರ್ ರೋಲನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈಗ ನೀವೇನು ಚಾಯ್ಸ್ ಎಂಟ್ರಿನೇ ಮಾಡಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ನಿಮಗೆ ಆಗಿದೆ, ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ನೀವು ಯಾವುದೇ ಥರದ ಚಾಯ್ಸ್ ಎಂಟ್ರಿಯನ್ನು ಮಾಡಿಲ್ಲ ಅಂತ ಅಂದರೆ ನೀವು ಮುಂದೆ ಫರ್ದರ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವೇನೇ ಕಷ್ಟಪಟ್ಟರು ಮತ್ತೆ ಆಗೋದಿಲ್ಲ. ಹಾಗಾಗಿ ಈಗ ನಿಮಗೆ ಸಿಕ್ಕಿರುವಂಥ ಸೀಟು ಇಷ್ಟ ಇದ್ದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅಡ್ಮಿಷನನ್ನು ತಗೊಳ್ಳಿ. ಅಥವಾ ಸೀಟನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ, ನಾನು ಡಿಲೀಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ, ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅಂತಂದರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರಿಗಾದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ನೀವು ಕಂಪಲ್ಸರಿ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲೋ ನೀವು ಯಾವುದೇ ಥರದ ಚಾಯ್ಸ್ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಬಂದುಬಿಟ್ಟು ಡೈರೆಕ್ಟಾಗಿ ಥರ್ಡ್ ರೌಂಡಲ್ಲಿಗಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಎಲಿಜಿಬಲ್ ಆದರೆ ಇರ್ತೀರಾ. ಇಲ್ಲಿ ಸಿಂಪಲಾಗಿ KA ಕಡೆಯಿಂದ ಬಂದಿರುವಂತಹ ಒಂದು ಬಿಗ್ ಅಪ್ಡೇಟ್ ಏನು ಅಂತಂದರೆ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ಎಕ್ಸ್ಟೆಂಡನ್ನು ಮಾಡಿರುವಂಥದ್ದು. ಇದುವರೆಗೂ ಯಾರು ಚಾಯ್ಸ್ ಎಂಟ್ರಿ ಮಾಡಿಲ್ವೋ ಅವ್ರು ಮಾತ್ರ ಮಾಡ್ಬೋದು. ಓಕೆನಾ, ಚಾಯ್ಸ್ ಎಂಟ್ರಿನ. ಆ್ಯಂಡ್ ಈಗಾಗಲೇ ನೀವು ಯಾರೆಲ್ಲ ಫೀಸನ್ನು ಪೇ ಮಾಡಿದ್ದೀರಾ, ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಆನ್ಲೈನಲ್ಲಿ ಫೀಸನ್ನು ಪೇ ಮಾಡಿದ್ದೀರಾ, ನೀವು ಕೇಳ್ಬೋದು ಮತ್ತೆ ನಾನು ಚಾಯ್ಸ್ ಎಂಟ್ರಿ ಮಾಡಬೇಕಂತ. ಯಾವುದೇ ಥರದ ಅವಶ್ಯಕತೆ ಇಲ್ಲ. ಯಾರಾದರೆ ಚಾಯ್ಸ್ ಎಂಟ್ರಿಯನ್ನು ಮಾಡಿಲ್ವೋ ಅಂತ ಸ್ಟೂಡೆಂಟ್ಸ್ ಆದರೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು, ಸರ್ ನಾನು ಫೀಸನ್ನು ಪೇ ಮಾಡಿಬಿಟ್ಟು ಬಂದೆ, ಫೀಸ್ ಪೇ ಮಾಡಿಬಿಟ್ಟು ಬಂದಿದ್ದ ಆದಮೇಲೆ ನನಗೆ ಇಲ್ಲಿ ಯಾವುದೇ ಥರದ ಕನ್ಫರ್ಮೇಷನ್ ಸ್ಲಿಪ್ ಆದರೆ ತೋರಿಸ್ತಾ ಇಲ್ಲ, ಯಾಕೆ ಅಂತ ನೀವು ಕೇಳ್ಬೋದು. ನೋಡಿ, ಇದು ಸಿಂಪಲ್ ಪ್ರೊಸೀಜರ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಮಾತನಾಡೋದು ಆದರೆ, ಚಾಯ್ಸ್ ಎಂಟ್ರಿಯನ್ನು ಮಾಡಿದ್ರಿ, ಚಾಯ್ಸ್ ಎಂಟ್ರಿ ಮಾಡಿದ್ದ ಆದಮೇಲೆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡಿ ಬಂದಿದ್ದೀರಾ. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡಿದಿರೋ ನಿಮಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಆದರೆ ಸಿಗುತ್ತೆ. ಓಕೆನಾ, ಕೇವಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಯಾಕೆ ಅವ್ರಿಗೆ ಮಾತ್ರ ಸಿಗ್ತಿದೆ ಅಂತಂದರೆ, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಪ್ರಿಂಟ್ ತಗೊಂಡು ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ಸಹ ರಿಪೋರ್ಟ್ ಮಾಡಬೇಕಾಗುತ್ತೆ. ನೀವು ಆನ್ ಡೇಟ್ ಒಳಗಡೆ ತಗೊಂಡೋಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕು. ಆ ಡಾಕ್ಯುಮೆಂಟ್ಸ್ ಜೊತೆಗೆ ಕನ್ಫರ್ಮೇಷನ್ ಸ್ಲಿಪ್ ಆದರೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ನ ಅವಶ್ಯಕತೆ ಇರುವಂಥದ್ದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಆಗಲಿ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಕಾಶ್ ಆ್ಯಂಡ್ ಡೆಪಾಸಿಟ್ ಪೇ ಮಾಡಿರುವಂಥ ಸ್ಟೂಡೆಂಟ್ಸ್ ಆಗಲಿ, ನನಗೆ ಕನ್ಫರ್ಮೇಷನ್ ಸ್ಲಿಪ್ ಬಂದಿಲ್ಲ, ನನಗೆ ಪೇಮೆಂಟ್ ಸಕ್ಸಸ್ ಆಗಿದೆಯೋ ಇಲ್ಲೋ ಅಂತ ಕೇಳ್ತಿದ್ದಾರೆ. ನೋಡಿ, ಖಂಡಿತವಾಗ್ಲೂ ಸಹ ನಿಮಗೆ ಯಾವುದೇ ಥರದ ಕನ್ಫರ್ಮೇಷನ್ ಸ್ಲಿಪ್ ಅವಶ್ಯಕತೆ ಇಲ್ಲ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ. ಬಟ್ ನೀವು ಸ್ಟೂಡೆಂಟ್ಸು ಏನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಸಿಂಪಲ್ ಆಗಿ KA ವೆಬ್ಸೈಟಿಗೆ ಬಂದಿದ್ದಾದಮೇಲೆ UGCET 2025 ಆಯ್ಕೆಯ ಪ್ರವೇಶ ಶುಲ್ಕ ಪಾವತಿ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟು ಲಾಗಿನ್ ಆಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಏನಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂತ ಅಂದರೆ, ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ನೇಮ್ ಆಗಿರ್ಬೋದು, ನಿಮ್ಮ ಕಾಲೇಜ್ ನೇಮು ಆ್ಯಂಡ್ ಹಾಗೇನು ಸಹ ಕೋರ್ಸ್ ನೇಮು, ಫೀಸ್ ಪೇಡ್ ಅಂತ ಇದೆ. ಇಲ್ಲಿ ಗೊತ್ತಾಗುತ್ತೆ ನೀವು ಈಗ ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡಿರೋದು ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ತೀರಾ ಬ್ಯಾಲೆನ್ಸ್ ಫೀಸ್ 0 ಇದೆ. ಅದಾದಮೇಲೆ ನೆಕ್ಸ್ಟ್ ಅಡ್ಮಿಷನಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಕಾಣಿಸ್ತಾ ಇದೆ. ಪೇಮೆಂಟ್ ಡೀಟೇಲ್ಸ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ, ನೀವು ಬ್ಯಾಂಕಲ್ಲಿ ಯಾವ ಟೈಮಿಗೆ ಪೇ ಮಾಡಿದ್ದೀರಾ, ನಿಮಗೆ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ID ಆಗಿರ್ಬೋದು, ಎಲ್ಲನೂ ಸಹ ನೀಟಾಗಿ ಕೊಟ್ಟಿರ್ತಾರೆ. ಸೊ ಯಾರೂ ವರಿ ಆಗುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಒಂದು ಫೀಸ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ ಆಗಲಿ ಅಥವಾ ನೀವು ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸು ಕನ್ಫರ್ಮೇಷನ್
ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋತಾರೆ, ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಚಾಯ್ಸ್ ಟು ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಜಸ್ಟ್ ಈಗ ನೀವೇನು ಮಾಡಬೇಕು ಅಂತ ಅಂದರೆ ಬ್ಯಾಂಕಲ್ಲಿ ಹೋಗಿ ಫೀಸನ್ನು ಪೇ ಮಾಡಿರುವಂಥ ಅವ್ರು ಏನು ಕೊಟ್ಟಿರ್ತಾರೆ ಸ್ಟೂಡೆಂಟ್ ಕಾಪಿ ಕಾಲೇಜ್ ಕಾಪಿ ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆನ್ಲೈನಲ್ಲಿ ಪೇ ಮಾಡಿರುವಂಥವ್ರು ನೀವೇನು ಮಾಡ್ತೀರಾ ಅಂತ ಅಂದರೆ ಅಲ್ಲಿ ಏನು ಸ್ಕ್ರೀನ್ಶಾಟ್ ಬಂದಿರುತ್ತೆ, ಏನು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿರುತ್ತೆ ಅದರ ಒಂದು ಸ್ಕ್ರೀನ್ಶಾಟನ್ನು ಇಟ್ಕೊಂಡಿರಿ. ಯಾವಾಗ ನೆಕ್ಸ್ಟು ನೀವು ಥರ್ಡ್ ರೌಂಡಿಗೆ ಹೋಗ್ತೀರಾ, ಥರ್ಡ್ ರೌಂಡ್ ಅಡ್ಮಿಷನ್ ಮಾಡೋ ಟೈಮಲ್ಲಿ ಅದು ನಿಮಗೆ ಯೂಸ್ ಆಗುತ್ತೆ. ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡ್ತೀರಲ್ವಾ, ಅದು ಇದೇ ಒಂದು ಕಾಲೇಜ್ ಆಗ್ಬೋದು, ಇಲ್ಲ ಅಂತಂದರೆ ಬೇರೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರು ಸಹ ಇವಾಗ ಏನು ಫೀಸ್ ಪೇಮೆಂಟ್ ಮಾಡಿದ್ರು ಆ ಒಂದು ಫೀಸ್ದು ರೆಸಿಪ್ಟ್ ಆದರೆ ಬೇಕಾಗುತ್ತೆ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಆದಷ್ಟು ಫೋನಲ್ಲಿ ಒಂದು ಫೋಟೋನ ಇಟ್ಕೊಳ್ಳಿ, ಜೊತೆಗೆ ಆ ಒಂದು ಒರಿಜಿನಲ್ ಕಾಪಿಯನ್ನು ನಿಮ್ಮ ಹತ್ರನೇ ಭದ್ರವಾಗಿ ಇಟ್ಕೊಳ್ಳಿ. ಓಕೆನಾ, ಇದೊಂದು ನೀವು ಪ್ರತಿಯೊಬ್ಬರನ್ನು ಸಹ ಮರೀದೆ ಮಾಡಲೇಬೇಕಿರುವಂತಹ ಕೆಲಸ. ಆ್ಯಂಡ್ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದಿರಾ, ಪೇಮೆಂಟ್ ಡೀಟೇಲ್ಸನ್ನು ಚೆಕ್ ಮಾಡಿದಿರಾ, ಎಲ್ಲ ಸಕ್ಸಸ್ ಆಗಿದೆ, ಇನ್ನೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಮನೆಯಲ್ಲಿರಿ, ಎಲ್ಲಿಯವರೆಗೂ ಮನೆಯಲ್ಲಿರಿ. ನೆಕ್ಸ್ಟ್ ಈಗ ಥರ್ಡ್ ರೌಂಡ್ ಬಗ್ಗೆ ಏನೊಂದು ಅಪ್ಡೇಟ್ಸ್ ಬರುತ್ತೆ, ಥರ್ಡ್ ರೌಂಡ್ ಅಪ್ಡೇಟ್ಸ್ ಬರೋವರೆಗೂ ಥರ್ಡ್ ರೌಂಡ್ ಅಪ್ಡೇಟ್ಸ್ ಬಂದಿದ್ದ ಆದಮೇಲೆ ಸ್ಟಾರ್ಟ್ ಆಗಿದ್ದ ಆದಮೇಲೆ ನಿಮಗೆ ಎಲ್ಲ ಥರದ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗಿದ್ದ ಆದಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂತು ಆ್ಯಂಡ್ ನೆಕ್ಸ್ಟ್ ಹೋಗಿ ಅಡ್ಮಿಷನ್ ಹಾಕ್ತೀರಾ. ಬೇರೆ ಕಾಲೇಜ್ ಸಿಕ್ಕಿದ್ರೆ ಫೀಸ್ ಸೇಮ್ ಇದ್ದರೆ ಏನಿಲ್ಲ, ಸಿಂಪಲಾಗಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ತೀರಾ. ಬೇರೆ ಕಾಲೇಜ್ ಸಿಕ್ಕಿದ್ರೆ ಏನು ಮಾಡ್ತೀರಾ, ಫೀಸ್ ಏನಾದರೂ ವೇರಿಯೇಷನ್ ಇದ್ದರೆ ಜಾಸ್ತಿ ಇದ್ದರೆ ಕಟ್ತೀರಾ. ಅಕಸ್ಮಾತ್ ನೀವೇ ಫಸ್ಟೇ ಜಾಸ್ತಿ ಕಟ್ಬಿಟ್ಟಿದ್ರೆ ಆ ಒಂದು ಫೀಸ್ ಆದರೆ ನಿಮಗೆ ರೀಫಂಡ್ ಆಗುತ್ತೆ. ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ, ಆ ಒಂದು ಪ್ರೋಸೆಸ್ ನೀವು ಹೋಗ್ಬೋದು. ಮುಂದೆ ಆ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಥರ್ಡ್ ರೌಂಡ್ ಬಗ್ಗೆ ಈಗಾಗಲೇ ವಿಡಿಯೋನ ಅಪ್ಡೇಟ್ ಮಾಡಿರುವಂಥದ್ದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ 7,000 to 8,000 ವ್ಯೂಸ್ ಈಗಾಗಲೇ ಬಂದಿದೆ. ಆ್ಯಂಡ್ ನಿಮಗೂ ಆ ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗುತ್ತೆ. ಯಾಕಂತಂದರೆ ವಿಡಿಯೋ ರೀಚ್ ಚೆನ್ನಾಗಿ ಬಂತು ಅಂತಂದರೆ ನಾನು ಹೇಳಿರುವಂಥ ಇನ್ಫಾರ್ಮೇಷನು ಸ್ಟೂಡೆಂಟ್ಸಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಅವರಿಗೆ ಅದರಿಂದ ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಹಾಗಾಗಿ ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ವಾಚ್ ಮಾಡಿ. ಆ್ಯಂಡ್ ಜೊತೆಗೆ ಕೌನ್ಸಿಲಿಂಗ್ ರಿಲೇಟೆಡು ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಮತ್ತೆ ನಾಳೆ ವಿಡಿಯೋಸಲ್ಲಿ ಸಿಗೋಣ. ಇನ್ನೂ ಸಹ ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು, ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ more updates.